ಹೆದ್ದಾರಿ 48ರ ಸಮೀಪದಲ್ಲಿರುವ ಕೆಎನ್ಎಸ್ ಸಮೂಹ ಲೇಔಟ್. ನೆಲಮಂಗಲದಲ್ಲಿ 150ಕ್ಕೂ ಹೆಚ್ಚು ಎಕರೆಯಲ್ಲಿ ಕೆಎನ್ಎಸ್ ಸಮೂಹ ಉದ್ಘಾಟನೆ. ಬೃಹತ್ ಲೇಔಟ್ನ ಭೂಮಿ ಪೂಜೆಗೆ ಆಗಮಿಸಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಕನಸಿನ ಮನೆ ನಿವೇಶನ ನಿರ್ಮಾಣದ ಜೊತೆಗೆ ಉತ್ತಮ ಮೂಲ ಸೌಕರ್ಯಗಳ ಲಭ್ಯ. ಅತಿ ಹೆಚ್ಚು ಪಾರ್ಕ್ ಮತ್ತು 1 ಎಕರೆ ಕ್ಲಬ್ ಹೌಸ್ ಸೌಲಭ್ಯ. ಕೆಎನ್ಎಸ್ ಸಮೂಹ ನೀಲಿ ನಕ್ಷೆಯನ್ನ ವೀಕ್ಷಣೆ ಮಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಮೊದಲ ದಿನವೇ ಭರ್ಜರಿ ಪ್ರತಿಕ್ರಿಯೆ ಪಡೆದ ಕೆಎನ್ಎಸ್ ಸಮೂಹ. ಮೊದಲ ದಿನವೇ 100 ಜನ ಬುಕಿಂಗ್ ಮಾಡಲಾಯಿತು. ಕೆಎನ್ಎಸ್ ಸಮೂಹ ಸಮಾರಂಭದ ಯಶಸ್ವಿಗೊಳಿಸಿದ ಜೆಪಿ ಸುನಿಲ್ ಕುಮಾರ್. ಸುನಿಲ್ ಅವರು ನನಗೆ ಒಬ್ಬ ಆತ್ಮೀಯ ಸ್ನೇಹಿತ. ಹಾಗಾಗಿ ಅವರು ಮತ್ತು ಸುರೇಂದ್ರ ಅವರಿಬ್ಬರು ಸೇರಿ ಒಂದು ಈ ಭಾಗದಲ್ಲಿ ಅತಿ ದೊಡ್ಡ ಒಂದು ಡೆವಲಪ್ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಅವರು ಇವತ್ತು ಉದ್ಘಾಟನೆ ಇಟ್ಕೊಂಡಿದ್ರು, ಅಡಿಗಲ್ಲು ಸಮಾರಂಭ ಇಟ್ಕೊಂಡಿದ್ರು. ಅದಕ್ಕಾಗಿ ಭಾಗವಹಿಸಿದ್ದೇನೆ. ಅವರಿಗೆ ಶುಭ ಆಗಲಿ ಅಂತೇಳಿ ಹಾರೈಸಿದ್ದೇನೆ. ಬೆಂಗಳೂರಲ್ಲಿ ಪ್ರಾಜೆಕ್ಟ್ ಇದು ದೊಡ್ಡದು ಸರ್. ಇದು ಅತಿ ದೊಡ್ಡ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತಲೂ ಕೂಡ ಅವರ ಉದ್ದೇಶಗಳಿದ್ದಾವೆ. ಸರ್, ಕೇಂದ್ರದಿಂದ ಬಜೆಟ್ ಮಂಡನೆ ಆಗ್ತಿದೆ, ಏನೆಲ್ಲ ನಿರೀಕ್ಷೆ ಇತ್ತು, ಏನಿದೆ? ಅಲ್ಲ, ನಮಗೆ ಬರಬೇಕಾಗಿದ್ದನ್ನು ಕೊಟ್ರೆ ಸಾಕು. ಅದೇ ಸರ್, ನಮಗೆ GST ನಮಗೆ ಕೊಡಬೇಕಾಗಿದ್ದು ಸುಮಾರು 13,000 ಕೋಟಿ ನಮಗೆ ಬರಬೇಕಾಗಿದೆ. ನಮಗೆ JJM ಅಂತೇಳಿ ಜಲ್ ಜೀವನ್ ಮಿಷನ್ ಅಂತೇಳಿ ಅವರ ಪಾಲು, ಕೇಂದ್ರ ಸರ್ಕಾರದ ಪಾಲು ಕೂಡ ಇದೆ. ನಮ್ಮ ಪಾಲನ್ನು ನಾವು ಖರ್ಚು ಮಾಡಿದ್ದೇವೆ, ಅವ್ರ ಪಾಲಿನೂ ಬರಲಿಲ್ಲ ನಮಗೆ. ಆಮೇಲೆ ಕೇಂದ್ರದ ಅನೇಕ ಯೋಜನೆಗಳಲ್ಲಿ 50-50, 60-40 ಈ ರೀತಿ ಇರ್ತಕ್ಕಂಥದ್ದಕ್ಕೆಲ್ಲ ನಮಗೆ ಹಣ ಬಿಡುಗಡೆ ಮಾಡಿಲ್ಲ, ಅದು ಬರಬೇಕು. ಆಮೇಲೆ ಇವತ್ತು 26ರ ಬಡ್ಜೆಟನ್ನು ಮಾಡುವಾಗ ಇಡೀ ದೇಶದ ಅಭಿವೃದ್ಧಿಯ ಚಿಂತನೆ ಇರಬೇಕು. ಬ್ಯಾಂಗ್ಳೂರು, ಕರ್ನಾಟಕ, ನಾವು ಸೆಕೆಂಡ್ ಹೈಯೆಸ್ಟ್ GSTಯನ್ನು ಕಟ್ತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ. ಭಾಳ ವೇಗವಾಗಿ ಬೆಳೀತಾ ಇರ್ತಕ್ಕಂಥ ಕರ್ನಾಟಕ, ಬರೀ ಬೆಂಗಳೂರು ಅಷ್ಟೇ ಅಲ್ಲ, ಎಲ್ಲ ಬೆಳೀತಾ ಇದೆ. ಅದಕ್ಕೆ ಅವರು ಕೇಂದ್ರ ಸರ್ಕಾರದಿಂದ ಅದಕ್ಕೆ ಉತ್ತೇಜನಕಾರಿಯಾಗಿ ಏನನ್ನು ಕೊಡ್ತಾರೆ ನೋಡಬೇಕು. ನಾವು ನಿರೀಕ್ಷೆ ಮಾಡಿರುವಂಥದ್ದು ಇರಿಗೇಷನ್ ಪ್ರಾಜೆಕ್ಟು, ಭದ್ರಾ ಪ್ರಾಜೆಕ್ಟಿಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದ್ರು, ಅದನ್ನೂ ಕೊಡಲಿಲ್ಲ. ಈ ರೀತಿ ನಮಗೆ ಬಹಳಷ್ಟು ಅನ್ಯಾಯ ಆಗಿದೆ ಕರ್ನಾಟಕಕ್ಕೆ. ಅದನ್ನು ಸರಿಪಡಿಸುವ ರೀತಿಯಲ್ಲಿ ಈ ಬಾರಿ ಏನಾದರೂ ಕರ್ನಾಟಕಕ್ಕೆ ಹಣವನ್ನು ಕೊಟ್ಟರೆ ನಾವು ಕೂಡ ಭಾಳ ವೇಗವಾಗಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದಕ್ಕೆ ಮತ್ತು ಭಾರತ ಬೆಳೆಯೋದಕ್ಕೆ, ನಾಟ್ ಕರ್ನಾಟಕ ಬೆಂಗಳೂರು ಅಲ್ಲ, ಭಾರತ ಬೆಳೆಯೋದಕ್ಕೆ ನಮ್ಮದು ಕೂಡ ಪಾಲು ಹೆಚ್ಚಿಂದಾಗುತ್ತೆ ಅಂತ ಹೇಳಿ ನಿರೀಕ್ಷೆ ಮಾಡಿದ್ದೀವಿ. ನೋಡಿ, ಈಗ ಈ ಬೆಂಗಳೂರು ತುಮಕೂರು ರಸ್ತೆ ಆಗ್ತಾ ಇದೆ, ಅದು ಆಗೋವರೆಗೂ ನಮಗೆ ತೊಂದರೆ ಆಗೇ ಆಗುತ್ತೆ. ಅದು ಒಂದು 27 ಕೊನೆವರೆಗೆ ಅದನ್ನು ಕಂಪ್ಲೀಟ್ ಮಾಡ್ತೀವಿ ಅಂತೇಳಿ ಗಡ್ಕರಿ ಅವರು, ನಾನು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೋದಾಗ ಹೇಳಿದ್ದಾರೆ. ಅದು ಕಂಪ್ಲೀಟ್ ಆದಮೇಲೆ ನಮಗೆ ಒಂದಿಷ್ಟು ಸಮಸ್ಯೆ ಬಗೆಹರಿಯುತ್ತೆ. ಇದ್ರ ಜೊತೆಗೆ ನಾವು ಈಗಾಗಲೇ ತುಮಕೂರಿಗೆ ಮೆಟ್ರೋ ತಗೊಂಡು ಹೋಗಬೇಕು ಅಂತೇಳಿ ಮೆಟ್ರೋ ರೈಲನ್ನು DPR ನಡೀತಾ ಇದೆ. DPR ಆದಮೇಲೆ ಅದಕ್ಕೆ ಟೆಂಡರ್ ಕರೆಯೋದು ಅದೆಲ್ಲ ಮಾಡ್ತಾರೆ. ಒಂದು 2-3 ವರ್ಷದಲ್ಲಿ ಮೆಟ್ರೋ ಕಂಪ್ಲೀಟ್ ಆದರೆ ಹೆಚ್ಚಿನ ಅಂಶ ಈ ಭಾಗದಲ್ಲಿ ನಮ್ಮ ಟ್ರಾಫಿಕ್ಕು ಕಂಟ್ರೋಲ್ ಆಗುತ್ತೆ ಮತ್ತು ಬಗೆಹರುತ್ತೆ ಅಂತ ನಿರೀಕ್ಷೆ ಮಾಡ್ತೀವಿ. ತೊಂದರೆ ಆಗೋದಿಲ್ಲ. ಅವರಿಗೆಲ್ಲ ವೆಹಿಕಲ್ಸ್ ಇರ್ತವೆ, ಸ್ಟಾಫ್ ಇರುತ್ತೆ, ಅವರು ಮಾಡ್ತಾರೆ, ಅದೇನು ತೊಂದರೆ ಅಲ್ಲ. ಅದರಲ್ಲಿ ಏನಾದರೂ ಕೂಡ ನ್ಯೂನತೆ ಇದ್ದರೆ ಸರಿಪಡಿಸೋಣ. ಆಗಿಲ್ಲ. ನಾವು ಈಗ ತುಮಕೂರು ಹತ್ತಿರ ಕೇಳ್ತಾ ಇದ್ದೀವಿ, ದಾಬಸ್ಪೇಟೆ ಆ ಭಾಗದಲ್ಲಿ ಕೊಡಿ, ಯಾಕೆಂದರೆ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಹತ್ತಿರ ಆಗ್ತದೆ. ಅಲ್ಲಿ ಹೊಸದಾಗಿ ಏನು ರಸ್ತೆ ಮಾಡಿದ್ದಾರೆ ದಾಬಸ್ಪೇಟೆ ಟು ದೇವನಹಳ್ಳಿ, ಅದು ಅನುಕೂಲ ಆಗುತ್ತೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ. ಜೊತೆಗೆ 26 ಜಿಲ್ಲೆಗೆ ತುಮಕೂರಿಂದ 5 ಹೋಗ್ತಾರೆ. ಆಗ ಅವರಿಗೆಲ್ಲರಿಗೂ ಕೂಡ ಅನುಕೂಲ ಆಗುತ್ತೆ ಅನ್ನೋಂಥ ನಿರೀಕ್ಷೆ. ಜೊತೆಗೆ ಈ ಭಾಗದಲ್ಲಿ ಈಗಾಗಲೇ ಒಂದು ಕ್ವೀನ್ ಸಿಟಿ ಅಂತೇಳಿ ನಾವು ದೊಡ್ಡಬಳ್ಳಾಪುರ ದಾಬಸ್ಪೇಟೆ ಮಧ್ಯದಲ್ಲಿ 5,000 ಎಕರೆಯಲ್ಲಿ ಡೆವಲಪ್ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಅನುಕೂಲ ಆಗುತ್ತೆ.